Hello students, welcome to online class. It is my 23rd session and third session in the third chapter, business income. So in this session, let's solve some problems and solutions on business income. So section A, question for 6 marks. So 6 ಮಾರ್ಕ್ಸಿಗೆ ಒಂದಷ್ಟು ಕ್ವಶನ್ ಬರುತ್ತೆ. ಏನಂದರೆ ಒಂದು 4 ಎಕ್ಸ್ಪೆಂಡಿಚರನ್ನು ಕೊಟ್ಟಿರ್ತಾರೆ. ಅದು ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಹೌದಾ ಅಲ್ವಾ ಅಂತ ನೀವು ಆನ್ಸರ್ ಮಾಡಬೇಕು. ಅಂದರೆ ಅಲೌಡಾ ಡಿಸ್ಅಲೌಡಾ ಅಂತ. ಹೌ ಡು ಯು ಟ್ರೀಟ್ ದ ಫಾಲೋವಿಂಗ್ ಐಟಮ್ಸ್ ಅಂಡರ್ ದ ಹೆಡ್ ಬಿಸ್ನೆಸ್ ಇನ್ಕಮ್? ಫಸ್ಟ್ ಒನ್, ಬ್ರೋಕರೇಜ್ ಪೇಯ್ಡ್ ಫಾರ್ ರೈಸಿಂಗ್ ಲೋನ್ ಫಾರ್ ಬಿಸ್ನೆಸ್. ಸೊ ಲೋನ್, ಬಿಸ್ನೆಸ್ಗೆ ಲೋನ್ ಬೇಕು, ಲೋನ್ ತೊಗೊಳ್ಳಿಕ್ಕೆ ಕಮಿಷನ್ ಕೊಟ್ಟಿರ್ತಾರೆ, ಬ್ರೋಕರೇಜ್ ಕೊಟ್ಟಿರ್ತಾರೆ. ಅದು ಅಲೌಡಾ ಡಿಸ್ಅಲೌಡಾ ಅಂತ. ಓಕೆ, ಅದು ಅಲೌಡ್ ಎಕ್ಸ್ಪೆಂಡಿಚರ್. ಸೊ ಅಲೌಡ್ ಅಂತಲೂ ಕರಿಬೋದು, ಅಡ್ಮಿಸಿಬಲ್ ಅಂತಲೂ ಕರಿಬೋದು. ನೆಕ್ಸ್ಟ್, ಇಂಟ್ರೆಸ್ಟ್ ಪೇಯ್ಡ್ ಫಾರ್ ಫಂಡ್ಸ್ ಬಾರೋಡ್ ಸ್ಪೆಷಲಿ ಫಾರ್ ಅಕ್ವಿಸಿಷನ್ ಆಫ್ ಎ ಕ್ಯಾಪಿಟಲ್ ಅಸೆಟ್. ಸೊ ಕ್ಯಾಪಿಟಲ್ ಅಸೆಟನ್ನು ಪರ್ಚೇಸ್ ಮಾಡುವಾಗ ಇಂಟ್ರೆಸ್ಟನ್ನು ಏನಾದರೂ ಪೇ ಮಾಡಿದರೆ ಸೊ ಅದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ಡಿಸ್ಅಲೌಡ್ ಅದು. ನೆಕ್ಸ್ಟ್, ಗ್ರ್ಯಾಚುಟಿ ಪೇಯ್ಡ್ ಟು ಎನ್ ಎಂಪ್ಲಾಯಿ ಆ್ಯಸ್ ಎ ಸ್ಪೆಷಲ್ ಕೇಸ್. ಸೊ ಇಲ್ಲಾಂದರೆ ನಾರ್ಮಲ್ ಕೇಸ್ ಆದರೆ ಅಲೌಡ್, ಸ್ಪೆಷಲ್ ಕೇಸಲ್ಲಿ ಗ್ರ್ಯಾಚುಟಿ ಪೇ ಮಾಡಿದ್ರೆ ನಾಟ್ ಅಲೌಡ್. ಲೀಗಲ್ ಎಕ್ಸ್ಪೆನ್ಸ್ ಇನ್ಕರ್ಡ್ ಫಾರ್ ಕ್ಯೂರಿಂಗ್ ಎನಿ ಡಿಫೆಕ್ಟ್ ಇನ್ ದ ಟೈಟಲ್ ಟು ಗೂಡ್ಸ್. ಏನಾದರೆ ನಾವು ಪರ್ಚೇಸ್ ಮಾಡೋದಿಗೆ ಏನಾದ್ರು ಇದು ಬಂದರೆ, ಕೇಸ್ ಏನಾದರೂ ಆದರೆ ಗೂಡ್ಸ್ ನಮಗೆ ನೋಡಿ, ಈಗ ನಾವು ಪ್ರಾಂಪ್ಟಾಗಿ ಪರ್ಚೇಸ್ ಮಾಡ್ತೀವಿ. ಬಟ್ ನಾವು ಯಾರ ಹತ್ರ ಪರ್ಚೇಸ್ ಮಾಡಿದ್ವಿ ಆ ವ್ಯಕ್ತಿ ಬೇಕಾದ್ರೆ ಬೇರೆ ಕಡೆಯಿಂದ ಇಲೀಗಲ್ ಆಗಿ ಅವ್ನು ತಂದಿರ್ತಾನೆ ಗೂಡ್ಸನ್ನ. ಬಟ್ ನಮಗೆ ಆ ವಿಷಯ ಗೊತ್ತಿಲ್ಲದೆ ನಾವು ಅವನ ಹತ್ರ ಪರ್ಚೇಸ್ ಮಾಡಿ ಆ ನಂತರ ಕೇಸ್ ಆದರೆ, ಅದಕ್ಕೆ ಲೀಗಲ್ ಎಕ್ಸ್ಪೆನ್ಸಸ್ ಖರ್ಚಾದರೆ ಅದಕ್ಕೆ ನಾವು ಏನು ಮಾಡಲಿಕ್ಕಾಗಲ್ಲ, ಅದನ್ನು ನಾವು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತಲೇ ಟ್ರೀಟ್ ಮಾಡಬೇಕು. ಸೊ ಹಾಗಾಗಿ ಇದು ಅಲೌಡ್. ಸೊ ಇಲ್ಲಿ ಬ್ರೋಕರೇಜ್ ಆನ್ಸರ್ ನೋಡಿ, ಬ್ರೋಕರೇಜ್ ಪೇಯ್ಡ್ ಫಾರ್ ರೈಸಿಂಗ್ ಲೋನ್ ಫಾರ್ ಬಿಸ್ನೆಸ್, ಇದು ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್, ಅಡ್ಮಿಸಿಬಲ್ ಅಂತ ಬರೀಬೋದು ಅಥವಾ ಅಲೌಡ್ ಅಂತ ಬರೀಬೋದು. ದೆನ್ ಇಂಟ್ರೆಸ್ಟ್ ಪೇಯ್ಡ್ ಫಾರ್ ಫಂಡ್ಸ್ ಬಾರೋಡ್ ಸ್ಪೆಷಲಿ ಫಾರ್ ಅಕ್ವಿಸಿಷನ್ ಆಫ್ ಎ ಕ್ಯಾಪಿಟಲ್ ಅಸೆಟ್, not allowed as a business expenditure. Gratuity paid to an employee as a special case, not allowed as a business expenditure. Legal expense incurred for curing any defect in the title of goods, admissible expenses. So similar type of question. How will you treat the following item in the computation of business or professional income? Expenses incurred on income tax appeal. ಇನ್ಕಮ್ ಟ್ಯಾಕ್ಸ್ ಅಪೀಲಿಗೆ ರಿಲೇಟೆಡ್ ಆಗಿ ಯಾವುದಾದ್ರು ಎಕ್ಸ್ಪೆಂಡಿಚರ್ ಆದರೆ ಅದು ಅಲೌಡ್, ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್. ದೆನ್ ಮೆಂಬರ್ಶಿಪ್ ಫೀಸ್ ಪೇಯ್ಡ್ ಬೈ ಎ ಚಾರ್ಟರ್ಡ್ ಅಕೌಂಟೆಂಟ್ ಟು ಎ CA ಇನ್ಸ್ಟಿಟ್ಯೂಟ್. ಎಲ್ಲ ಬಿಸ್ನೆಸ್ ಅವರು ಅವರ ಲೆಕ್ಕಾಚಾರವನ್ನು ಚಾರ್ಟರ್ಡ್ ಅಕೌಂಟೆಂಟ್ ಅವರ ಮುಖಾಂತರನೇ ಆಡಿಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅವರಿಗೆ ಕೊಟ್ಟಂಥ ಎಕ್ಸ್ಪೆಂಡಿಚರ್ ಅಲೌಡ್ ಅದು. ನೆಕ್ಸ್ಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಸೊ ಇದು ಏನು ನಾಟ್ ಎ ಯೂಶ್ವಲ್ ಆಗಿ ನಮ್ಮ ಪೂರ್ತಿ ಅಮೌಂಟನ್ನು ನಾವು ನಾಟ್ ಅಲೌಡ್ ಮಾಡ್ತೀವಿ. ಆಮೇಲೆ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ನಾವೇನು ಮಾಡ್ತೀವಿ ಅಂದರೆ ಡಿವೈಡ್ ಬೈ 5 ಮಾಡಿ 5 ವರ್ಷಕ್ಕೆ ಸ್ಪ್ರೆಡ್ ಮಾಡಿಬಿಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 50,000 ಇದ್ದರೆ ಆ ಮೊದಲಿಗೆ 50,000ನ ಡಿಸಲೋ ಮಾಡಬೇಕು. ಆಮೇಲೆ 50,000ನ ನೀವು 5 ವರ್ಷಕ್ಕೆ ಸ್ಪ್ರೆಡ್ ಮಾಡಬೇಕು. ಡಿವೈಡ್ ಬೈ 5 ಮಾಡಿದಾಗ ಎಷ್ಟು, ಪ್ರತಿ ವರ್ಷಕ್ಕೆ 10,000 ಬರುತ್ತೆ. ಸೊ 10,000 ಮಾತ್ರ ಪ್ರೆಸೆಂಟ್ ಇಯರಲ್ಲಿ ಮೈನಸ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್, ಡೊನೇಷನ್ ಟು ನ್ಯಾಷನಲ್ ಫಂಡ್ ಫಾರ್ ರೂರಲ್ ಡೆವಲಪ್ಮೆಂಟ್. ಯಾವುದೇ ರೀತಿಯಾದಂಥ ಡೊನೇಷನ್ ಕೊಟ್ಟರೆ ಅದೆಲ್ಲ ಕೂಡ ಡಿಸ್ಅಲೌಡ್, ಅಂದರೆ ನಾಟ್ ಅಲೌಡ್ ಐಟಮ್ ಅಂತ. ಆನ್ಸರ್ ನೋಡಿ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಇನ್ಕಮ್ ಟ್ಯಾಕ್ಸ್ ಅಪೀಲ್, ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್ ಆರ್ ಅಲೌಡ್ ಎಕ್ಸ್ಪೆಂಡಿಚರ್ ಅಂತ ಕರಿಬೋದು, ಆರ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಹಾಗೆ ನಾನು ಯಾವುದೆಲ್ಲ ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಿದ್ದೇನೆ ಅದೆಲ್ಲ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಅರ್ಥ. ಅಲೌಡ್ ಅಂದರೂ ಕೂಡ ಅಷ್ಟೇ, ಅದೇ ನಾಟ್ ಅಲೌಡ್ ಅಂದರೆ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ. ನೆಕ್ಸ್ಟ್, ಮೆಂಬರ್ಶಿಪ್ ಫೀಸ್ ಪೇಯ್ಡ್ ಬೈ ಎ ಚಾರ್ಟರ್ಡ್ ಅಕೌಂಟೆಂಟ್ ಟು CA ಇನ್ಸ್ಟಿಟ್ಯೂಟ್, ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಫ್ಯಾಮಿಲಿ ಪ್ಲ್ಯಾನಿಂಗ್, ನಾಟ್ ಅಲೌಡ್ ಆಸ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಬಟ್ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಮೌರ್ಟೈಸ್ಡ್ ಓವರ್ ಎ ಪೀರಿಯಡ್ ಆಫ್ 5 years. ಡೊನೇಷನ್ ಟು ನ್ಯಾಷನಲ್ ಫಂಡ್ ಫಾರ್ ರೂರಲ್ ಡೆವಲಪ್ಮೆಂಟ್, ನಾಟ್ ಅಲೌಡ್ ಆಸ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್, ನಾಟ್ ಅಲೌಡ್. ಸೊ ಅದೆರಡು ಕೂಡ 4 ಮಾರ್ಕ್ಸಿಗೆ ಬರುವಂಥ ಕ್ವಶನ್. ಸೊ ಈಗ ಇಲ್ಲಿ ಇನ್ನು ಮುಂದೆ ಬರುವಂಥದ್ದು 16 ಮಾರ್ಕ್ಸಿಗೆ ಬರುವಂಥ ಕ್ವಶನ್.
ಸೊ ಇದೆಲ್ಲ ಕ್ವಶನ್ ಪೇಪರಲ್ಲಿ ಬಂದಂಥ ಅಡ್ವಾನ್ಸ್ ಕ್ವಶನ್ಸ್. ನಾನು ಇಲ್ಲಿ ಬೇಸಿಕ್ ಕ್ವಶನಿಂದ ಹೋಗ್ತಾ ಇಲ್ಲ, ಎಲ್ಲ ಅಡ್ವಾನ್ಸ್ ಕ್ವಶನ್ ನಾನೇ ತೊಗೊಂಡಿದ್ದೇನೆ. ದ ಫಾಲೋವಿಂಗ್ ಈಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದ ಯುನೈಟೆಡ್ ಪ್ಲಾಸ್ಟಿಕ್ ಫಾರ್ ದ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ಲೆಫ್ಟಲ್ಲಿ ಇರುವಂಥದ್ದು ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಲೆಫ್ಟಲ್ಲಿ ಇರುವಂಥದ್ದು ಎಕ್ಸ್ಪೆಂಡಿಚರ್, ರೈಟಲ್ಲಿ ಇರುವಂಥದ್ದು ಇನ್ಕಮ್. ಸೊ ಈ ಮೊದಲಿಗೆ ಎಕ್ಸ್ಪೆಂಡಿಚರ್ನ ನೋಡೋಣ. ಇದರಲ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟ ಎಕ್ಸ್ಪೆಂಡಿಚರ್ ಬಿಟ್ಟು ಬೇರೆ ಹೆಡ್ಡಿಗೆ ರಿಲೇಟೆಡ್ ಆದಂಥದ್ದು ಎಕ್ಸ್ಪೆಂಡಿಚರ್ ಅಥವಾ ಅವನ ಪರ್ಸನಲ್ ಎಕ್ಸ್ಪೆಂಡಿಚರ್ ಏನಾದರೆ ಇದ್ದರೆ ಅದೆಲ್ಲವನ್ನು ಕೂಡ ಡಿಸ್ಅಲೋ ಮಾಡಬೇಕು. ಡಿಸ್ಅಲೋ ಮಾಡಿದನ್ನೆಲ್ಲ ನೆಟ್ ಪ್ರಾಫಿಟಿಗೆ ಆ್ಯಡ್ ಮಾಡಬೇಕು. ಹಾಗೆಯೇ ಕ್ರೆಡಿಟ್ ಸೈಡಲ್ಲಿ ಎಲ್ಲ ರೀತಿಯ ಇನ್ಕಮ್ ಇರುತ್ತೆ. ಬಿಸ್ನೆಸ್ ಇನ್ಕಮ್ ಇರುತ್ತೆ, ಬೇರೆ ಹೆಡ್ಡಿಗೆ ಸಂಬಂಧಪಟ್ಟಂಥ ಇನ್ಕಮ್ ಇರುತ್ತೆ. ನಾವು ಬಿಸ್ನೆಸ್ ಇನ್ಕಮನ್ನು ಹಾಗೇ ಬಿಟ್ಟು ಬೇರೆ ಹೆಡ್ಡಿಗೆ ಸಂಬಂಧಪಟ್ಟ ಇನ್ಕಮನ್ನು ಎಲ್ಲವನ್ನು ಕೂಡ ನೆಟ್ ಪ್ರಾಫಿಟಿಂದ ಮೈನಸ್ ಮಾಡಬೇಕು. ಯಾಕೆಂದರೆ ಬೇರೆ ಹೆಡ್ಡಿಗೆ ಸಂಬಂಧಪಟ್ಟಂಥ ಇನ್ಕಮು ಬಿಸ್ನೆಸ್ ಇನ್ಕಮ್ ಜೊತೆ ಸೇರಿಕೊಂಡಾಗ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ. ಓಕೆ, ಬಟ್ ಅದು ನಿಜವಾದ ನೆಟ್ ಪ್ರಾಫಿಟ್ ಅಲ್ಲ, ಬಿಸ್ನೆಸ್ ಪ್ರಾಫಿಟ್ ಅಲ್ಲ. ಹಾಗಾಗಿ ಅದನ್ನೆಲ್ಲವನ್ನು ಮೈನಸ್ ಮಾಡಬೇಕು. ಸೊ ಮೊದಲಿಗೆ ಎಕ್ಸ್ಪೆಂಡಿಚರ್ ನೋಡೋಣ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್ ಇದೆಲ್ಲ ಅಲೌಡ್, ವೇಜಸ್, ರೆಂಟ್ ಇದೆಲ್ಲ ಅಲೌಡ್. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್, ಯಾವುದೆಲ್ಲ ರಿಸರ್ವ್ಸ್ ಇದೆ ಅದೆಲ್ಲ ರಿಸರ್ವ್ ಕೂಡ ಡಿಸ್ಅಲೌಡ್. ಅಡ್ವರ್ಟೈಸ್ಮೆಂಟ್ ಅಲೌಡ್. ರಿಸರ್ವ್ ಫಾರ್ ಇನ್ಕಮ್ ಟ್ಯಾಕ್ಸ್ ಡಿಸ್ಅಲೌಡ್. ಡಿಪ್ರಿಷಿಯೇಷನ್ ಆನ್ ಮಿಷನರಿ ಇದು ಅಲೌಡ್. ನೆಕ್ಸ್ಟ್ ವೆಲ್ತ್ ಟ್ಯಾಕ್ಸ್ ಡಿಸ್ಅಲೌಡ್. ಇಂಟ್ರೆಸ್ಟ್ ಅಲೌಡ್. ಮತ್ತು ಇಂಟ್ರೆಸ್ಟ್ ನೋಡಬೇಕು ಯಾವುದಕ್ಕೆ ಅಂತ, ಕೆಲವೊಮ್ಮೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಹೌಸ್ ಪ್ರಾಪರ್ಟಿಗೆ ಏನಾದರೂ ಆದರೆ ಅದು ಡಿಸ್ಅಲೌಡ್. ಜಿ ಎಸ್ ಟಿ ಡ್ಯೂ, ಜಿ ಎಸ್ ಟಿ ಡ್ಯೂಗೆ ಸೆಪ್ಟೆಂಬರ್ ತನಕನೂ ಟೈಮ್ ಇದೆ. ಅದನ್ನು ನೀವು ಇದರಲ್ಲಿ ನೋಡಬೇಕು, ಏನು ಅಡ್ಜಸ್ಟ್ಮೆಂಟಲ್ಲಿ ಜಿ ಎಸ್ ಟಿ ಬಗ್ಗೆ ಏನಾದರೂ ಇದೆಯಾ ಅಂತ. ಜಿ ಎಸ್ ಟಿ ನಿಮ್ಮದು 30th ಜುಲೈ ಒಳಗಡೆ ಏನಾದರೂ ಕಟ್ಟಿದರೆ ಆಗ ಅದು ಅಲೌಡ್ ಆಗುತ್ತೆ, ಕಟ್ಟದಿದ್ದರೆ ಡಿಸ್ಅಲೌಡ್. ನೆಕ್ಸ್ಟ್ ಇನ್ಶೂರೆನ್ಸ್, ಅದು ಕೂಡ ಇನ್ಶೂರೆನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಂಥ ಅಡ್ಜಸ್ಟ್ಮೆಂಟನ್ನು ನೋಡಬೇಕು. ಏನು ಕೊಡದಿದ್ದರೆ ಅಲೌಡ್ ಅದು. ಡೊನೇಷನ್ ಡಿಸ್ಅಲೌಡ್. ಲಾಸ್ ಆನ್ ಸೇಲ್ ಆಫ್ ಓಲ್ಡ್ ಟೈಪ್ ರೈಟರನ್ನು ಸೇಲ್ ಮಾಡುವಾಗ ಲಾಸ್ ಆಯ್ತಂತೆ ಡಿಸ್ಅಲೌಡ್. ಯಾವುದೇ ಅಸೆಟನ್ನು ಸೇಲ್ ಮಾಡುವಾಗ ಲಾಸ್ ಆದರೆ ಡಿಸ್ಅಲೌಡ್. ಅದೇ ಲಾಸ್ ಆನ್ ಸೇಲ್ ಆಫ್ ಗೂಡ್ಸ್ ಇದ್ದರೆ ಅಲೌಡ್. ನೆಕ್ಸ್ಟ್ ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ದಾರೆ, ಕಂಪ್ಯೂಟರ್ ಯಾವತ್ತೂ ಕೂಡ ಡಿಸ್ಅಲೌಡ್. ಆದರೆ ಅದರ ಮೇಲೆ ಡಿಪ್ರಿಷಿಯೇಷನನ್ನು ನಾವು ಅಲೌ ಮಾಡಬೇಕು. ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಮೈನಸ್ ಮಾಡಬೇಕು. ಕಂಪ್ಯೂಟರ್ ಮೇಲೆ ರೇಟ್ ಆಫ್ ಡಿಪ್ರಿಷಿಯೇಷನ್ ಎಷ್ಟು? 40%. ಸ್ಟಾಫ್ ವೆಲ್ಫೇರ್ ಫಂಡ್ ಇಲ್ಲಿ ನೋಡಬೇಕು, ಎಲ್ಲಾದರೆ ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್ ಇದ್ದರೆ ಡಿಸ್ಅಲೌಡ್. ಓಕೆ, ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್ ಇದ್ದರೆ ಡಿಸ್ಅಲೌಡ್. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟನ್ನು ಬೇಸಲ್ಲಿ ತೊಗೋಬೇಕು. ಸೊ ಕ್ರೆಡಿಟ್ ಸೈಡ್ದು ಐಟಮ್ ನೋಡ್ಕೊಬಿಡುವ. ಸೇಲ್ಸ್, ಈಗ ನಾನು ಅದರಲ್ಲಿ ಯಾವುದರಲ್ಲಿ ಡಿಸ್ಅಲೌಡ್ ಅಂತ ಹೇಳಿದೆ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಸೇಲ್ಸ್ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು. ಡಿವಿಡೆಂಡ್ ಅದರ್ ಸೋರ್ಸಿಗೆ ಸಂಬಂಧಪಟ್ಟಿದ್ದು ಲೆಸ್. ರೆಂಟ್ ಫ್ರಮ್ ಸ್ಟಾಫ್ ಕ್ವಾರ್ಟರ್ಸ್ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ ಇದು ಅದರ್ ಸೋರ್ಸಿಗೆ ಸಂಬಂಧಪಟ್ಟಿದ್ದು, ಲೆಸ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್, ಓಕೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಇದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು. ಇನ್ಕಮ್ ಫ್ರಮ್ ಸ್ಮಗ್ಲಿಂಗ್ ಮಾಡಿದ್ದಾರೆ, ಇದು ನಾರ್ಮಲ್ ಬಿಸ್ನೆಸ್ ಅಲ್ಲ, ಸ್ಪೆಕ್ಯುಲೇಷನ್ ಬಿಸ್ನೆಸ್. ಸೊ ಇದನ್ನು ನಾರ್ಮಲ್ ಬಿಸ್ನೆಸ್ಸಿಂದ ಮೈನಸ್ ಮಾಡಬೇಕು. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ಇದು ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ, ಯಾವುದು ಬಿಸ್ನೆಸ್ ಇನ್ಕಮಿಂದ ಲೆಸ್ ಮಾಡಬೇಕು, ಯಾಕಂದರೆ ಅದರ್ ಸೋರ್ಸಿಗೆ ಸಂಬಂಧಪಟ್ಟಿದ್ದು. ಅದೇ ಗ್ರಾಸ್ ಟೋಟಲ್ ಇನ್ಕಮ್ ಮಾಡುವಾಗ ಅದರ್ ಸೋರ್ಸಲ್ಲಿ ತೋರಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಯು ಆರ್ ರಿಕ್ವೈರ್ಡ್ ಟು ಕಂಪ್ಯೂಟ್ ಟ್ಯಾಕ್ಸೇಬಲ್ ಇನ್ಕಮ್ ಆಫ್ಟರ್ ಟೇಕಿಂಗ್ ಇನ್ ಟು ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಬೈ 10%. ಸೊ ಇದೊಂದು ನೋಡಿ, ಇಲ್ಲಿ ಮೇಲ್ಗಡೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಒಂದು ಓಪನಿಂಗ್ ಸ್ಟಾಕ್ ಇದೆ, ಅದೇ ರೈಟ್ ಸೈಡಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇದೆ. ಡೆಬಿಟಲ್ಲಿ ಓಪನಿಂಗ್ ಸ್ಟಾಕ್, ಕ್ರೆಡಿಟಲ್ಲಿ ಕ್ಲೋಸಿಂಗ್ ಸ್ಟಾಕ್. ಅದು ಅಂಡರ್ ವ್ಯಾಲ್ಯೂ ಆಗಿದೆಂತೆ. ಅಂಡರ್ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ ಅರ್ಥ. ಅಂದರೆ ಇಲ್ಲಿ ಓಪನಿಂಗ್ ಸ್ಟಾಕ್ 30,000 ನೋಡಿ ಕೊಟ್ಟಿದ್ದಾರಲ್ಲ, ಅದು ನಿಜವಾಗ್ಲೂ ವ್ಯಾಲ್ಯೂ ಏನಾಗಿದೆ ಅಂತೆ? ಕಡಿಮೆ ಇದೆ ಅಂತೆ. ನಿಜವಾಗ್ಲೂ ಜಾಸ್ತಿ ಇರಬೇಕು, ಬಟ್ ಕಡಿಮೆ ಇದೆ ಅಂತೆ. ಓಕೆ, ಈ ರೀತಿ ಅಂಡರ್ ವ್ಯಾಲ್ಯೂ ಇದ್ದಾಗ ನೆನಪಿರಲಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕನ್ನು ಆ್ಯಡ್ ಮಾಡಬೇಕು. ಅದೇ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕನ್ನು ಮೈನಸ್ ಮಾಡಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೇನೆ. ಓಪನಿಂಗ್ ಸ್ಟಾಕು 35,000 ಇರಬೇಕು, 30,000 ಇದೆ. ಅದರಿಂದ ಏನಾಗುತ್ತೆ? ಓಪನಿಂಗ್ ಸ್ಟಾಕ್ 35,000 ಇಲ್ಲಿ ಇದ್ದರೆ ನೆಟ್ ಪ್ರಾಫಿಟ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾಕಂದರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆದಷ್ಟು ಪ್ರಾಫಿಟ್ ಕಡಿಮೆ ಆಗುತ್ತೆ. 35,000 ಇದ್ದರೆ ಪ್ರಾಫಿಟ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಬಟ್ ಇಲ್ಲಿ 35,000 ಬದಲು ಇಲ್ಲಿ ಏನು ಎಷ್ಟಿದೆ? 30,000 ಇದೆ, ಸರಿಯಾ? ಸೊ ಹಾಗೆಯೇ ಕ್ಲೋಸಿಂಗ್ ಸ್ಟಾಕ್ 25,000 ಇದೆ, 25,000 ಕೊಟ್ಟಿದ್ದಾರೆ. ಅದೇ 30,000 ಇದ್ದಿದ್ರೆ 30,000 ಇದ್ದರೆ ಪ್ರಾಫಿಟ್ ಏನಾಗ್ತಿತ್ತು? ಜಾಸ್ತಿ ಆಗ್ತಾಯಿತ್ತು. ಈಗ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ 25,000 ಇದೆ,
ಕಡಿಮೆ ಆಗಿದೆ, ಹಾಗಾಗಿ ಪ್ರಾಫಿಟ್ ಏನಾಗಿದೆ, ಕಡಿಮೆ ಆಗಿದೆ. ಸೊ ಹಾಗಾಗಿ ಯಾವತ್ತೂ ಕೂಡ ನೆನಪಿರಲಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕನ್ನು ಆ್ಯಡ್ ಮಾಡಬೇಕು, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕನ್ನು ಮೈನಸ್ ಮಾಡಬೇಕು, ಲೆಸ್ ಮಾಡಬೇಕು. ಅದೇ ಅಲ್ಲಾದರೆ ಓವರ್ ವ್ಯಾಲ್ಯೂಯೇಷನ್ ಆಗಿದ್ದರೆ ಉಲ್ಟಾ ಮಾಡಬೇಕಾಗತ್ತೆ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕನ್ನು ಆ್ಯಡ್ ಮಾಡಬೇಕು, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕನ್ನು ಲೆಸ್ ಮಾಡಬೇಕಾಗುತ್ತೆ. ಅದೊಂದು ಕರೆಕ್ಟಾಗಿ ಲಾಜಿಕ್ ನೋಡ್ಕೊಬೇಡಿ ನೀವು. ನೆಕ್ಸ್ಟ್, ಬ್ಯಾಡ್ ಡೆಟ್ಸ್ ಅಮೌಂಟೆಡ್ ಟು ₹2000. ನಿಜವಾದ ಬ್ಯಾಡ್ ಡೆಟ್ 2000 ಅಂತೆ. ಅಲ್ಲಿ ಸಮ್ಮಲ್ಲಿ ಬ್ಯಾಡ್ ಡೆಟ್ಸ್ ಎಷ್ಟಿದೆ? ಓಕೆ, ಕ್ವಶನಲ್ಲಿ ಬ್ಯಾಡ್ ಡೆಟ್ಸ್ ಅಂತ ಇಲ್ಲ, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಇದೆ. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸನ್ನು ಹೇಗೂ ನಾವು ಇದು ಮಾಡಿದ್ದೀವಿ, ಏನು ಡಿಸಲೋ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಕೊಟ್ಟ ಬ್ಯಾಡ್ ಡೆಟ್ಸನ್ನು ಮೈನಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪರ್ಚೇಸ್ ಇನ್ಕ್ಲೂಡ್ ₹25,000 ಪೇಡ್ ಇನ್ ಕ್ಯಾಶ್. 20,000ಕ್ಕಿಂತ ಮೇಲ್ಗಡೆ ಯಾವುದೇ ಪರ್ಚೇಸ್ ಇದ್ದರೆ ಚೆಕ್ಕಲ್ಲಿ ಪೇ ಮಾಡಬೇಕು, ಕ್ಯಾಶಲ್ಲಿ ಪೇ ಮಾಡಿದ್ರೆ ಅದು ಡಿಸಲೌಡ್. ನೆಕ್ಸ್ಟ್, ಟ್ರೇಸ್ಡ್ ಎಂಬಸಲ್ಮೆಂಟ್ ಬೈ ಎಂಪ್ಲಾಯಿ ಇನ್ ಬಿಸ್ನೆಸ್ ₹3,000. ₹3,000 ಕಾಸು ಅಂದರೆ ಅಮೌಂಟ್ ಕ್ಯಾಶ್ ಮಿಸ್ಯೂಸ್ ಆಗಿದೆ, ಅಂದರೆ ಬಿಸ್ನೆಸ್ಸಿಂದ ಯಾರೋ ಕದ್ದಿದ್ದಾರೆ. ಏನು 3,000 ಎಂಬಸಲ್ಮೆಂಟ್ ಆಗಿದೆ, ಅಮೌಂಟನ್ನು ಮಿಸ್ಯೂಸ್ ಮಾಡಿದ್ದಾರೆ, ಇದು ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಓಕೆ, ಇದು ಮೇಲ್ಗಡೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇಲ್ಲ, ಇದನ್ನು ನಾವು ಮೈನಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಎಲೋವೇಬಲ್ ಡಿಪ್ರಿಷಿಯೇಷನ್ ಅಮೌಂಟೆಡ್ ₹4,000. ನಿಜವಾದ ಡಿಪ್ರಿಷಿಯೇಷನ್ 4,000 ಅಂತೆ. ಓಕೆ, ಅಲ್ಲಿ ಮೇಲ್ಗಡೆ ಡಿಪ್ರಿಷಿಯೇಷನ್ ಎಷ್ಟಿದೆ? ಡಿಪ್ರಿಷಿಯೇಷನ್ ಆನ್ ಮಿಷನ್ 5,000 ಇದೆ, ನಿಜವಾಗಿದ್ದು 4,000 ಅಂತೆ. 1,000 ಜಾಸ್ತಿ ತೋರಿಸ್ಬಿಟ್ಟಿದ್ದಾರೆ. ಸೊ 1,000ನ ನಾವು ಎಕ್ಸೆಸ್ ಡಿಪ್ರಿಷಿಯೇಷನ್ ಅಂತ ನಾವು ಡಿಸಲೋ ಮಾಡ್ಬೋದು. ನೆಕ್ಸ್ಟ್, ಎಕ್ಸ್ಕ್ಲೂಡಿಂಗ್ ಕಂಪ್ಯೂಟರ್. ಓಕೆ, ಇಂಟ್ರೆಸ್ಟ್ ಆಫ್ ₹7,000 ಇನ್ಕ್ಲೂಡ್ಸ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಟು ಬೈ ಶೇರ್ಸ್ ₹3,000. ಟೋಟಲ್ 7,000 ಇಂಟ್ರೆಸ್ಟಲ್ಲಿ 3,000 ಇಂಟ್ರೆಸ್ಟ್ ರಿಲೇಟೆಡ್ ಟು ಲೋನ್ ಟೇಕನ್ ಟು ಬೈ ಶೇರ್ಸ್ ಅಂತೆ. ಸೊ ಶೇರ್ಸ್ ಅದು ಕ್ಯಾಪಿಟಲ್ ಗೇನ್ಗೆ ಹೋಗುವಂಥದ್ದು, ಹಾಗಾಗಿ 3,000 ಡಿಸಲೋ ಮಾಡಬೇಕು. GST ಡ್ಯೂ ವಾಸ್ ಪೇಯ್ಡ್ ಆನ್ 30th July ಆಫ್ ಅಸೆಸ್ಮೆಂಟ್ ಇಯರ್. ಅಲ್ಲಿ GST ಡ್ಯೂ ಇತ್ತು ನೋಡಿ 15,000, ಅದನ್ನು ಜುಲೈ 30 ಒಳಗಡೆ ಪೇ ಆಗಿದೆ ಅಂತೆ, ಹಾಗಾಗಿ ಅದನ್ನು ಟಚ್ ಮಾಡೋದು ಬೇಡ. ಎಲ್ಲಾದರೂ ಅದು ಪೇ ಆಗೋದಿದ್ದರೆ 15,000ನ ನಾವು ಡಿಸಲೋ ಮಾಡಬೇಕಿತ್ತು. ಸೊ ಸೊಲ್ಯೂಷನ್ ನೋಡಿ, ಕಂಪ್ಯೂಟೇಷನ್ ಆಫ್ ಬಿಸ್ನೆಸ್ ಇನ್ಕಮ್, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಔಟರ್ ಕಾಲಮ್ ತಗೊಂಡು ಯಾವುದೆಲ್ಲ ಡಿಸಲೋಡ್ ಎಕ್ಸ್ಪೆನ್ಸ್ ಇತ್ತು ಅದನ್ನೆಲ್ಲ ಆ್ಯಡ್ ಮಾಡ್ತಾ ಬರಬೇಕು. ಆ್ಯಡ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್, ರಿಸರ್ವ್ ಫಾರ್ ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಡೊನೇಷನ್, ಲಾಸ್ ಆನ್ ಸೇಲ್ ಆಫ್ ಓಲ್ಡ್ ಟೈಪ್ ರೈಟರ್, ಕಂಪ್ಯೂಟರ್, ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್, ಪೇಮೆಂಟ್ ಇನ್ ಕ್ಯಾಶ್, ಎಕ್ಸೆಸ್ ಡಿಪ್ರಿಷಿಯೇಷನ್. ನಾವು ಡಿಪ್ರಿಷಿಯೇಷನ್ 1,000 ಎಕ್ಸೆಸ್ ಅದು. ಆಮೇಲೆ ಪೇಮೆಂಟ್ ಇನ್ ಪರ್ಚೇಸ್ 25,000 ಕ್ಯಾಶಲ್ಲಿ ಪೇ ಮಾಡಿದ್ದಾರೆ ನೋಡಿ, ಅದು ಸಹ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಲೋನ್ 3,000, 3,000 ಶೇರ್ಸ್ ರಿಲೇಟೆಡ್. ಇದೆಲ್ಲವನ್ನು ಕೂಡ ಟೋಟಲ್ ಮಾಡಿ ಔಟರ್ ಕಾಲಮ್ ಮಾಡಿ ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಿ. ಆನಂತರ ಇಲ್ಲಿಂದ ಲೆಸ್ ಪರ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಸೋ ಫಾರ್. ಒಂದೆರಡು ನಿಜವಾದ ಪರ್ಮಿಸಿಬಲ್ ಎಕ್ಸ್ಪೆನ್ಸಸ್ ಇತ್ತು, ಅದನ್ನು ಮೈನಸ್ ಮಾಡಿರಲಿಲ್ಲ, ನಾವು ಮೈನಸ್ ಮಾಡಬೇಕು. ಯಾವುದೆಲ್ಲ? ಒಂದು ಎಂಬಸಲ್ಮೆಂಟ್ ಬೈ ಆ್ಯನ್ ಎಂಪ್ಲಾಯಿ, ಏನು ಅಮೌಂಟನ್ನು ಕಳ್ಳತನ ಮಾಡಿದ್ರಲ್ಲ ಅದು 3,000. ಮತ್ತೊಂದು ಡಿಪ್ರಿಷಿಯೇಷನ್ ಆನ್ ಕಂಪ್ಯೂಟರ್, ನಾವು ಕಂಪ್ಯೂಟರನ್ನು ಮೇಲೆ ಡಿಸಲೋ ಮಾಡಿದ್ದು, ಬಟ್ ಅದರ ಮೇಲೆ 40% ಡಿಪ್ರಿಷಿಯೇಷನನ್ನು ಮೈನಸ್ ಮಾಡಬೇಕು. ಕಂಪ್ಯೂಟರ್ ವ್ಯಾಲ್ಯೂ ಎಷ್ಟಿದೆ? 45,000. 45,000 ಮೇಲೆ 40% ಡಿಪ್ರಿಷಿಯೇಷನ್ ಮಾಡಿ 18,000 ಬರುತ್ತೆ. ಆಗ ಟೋಟಲ್ 21,000 ಮೈನಸ್ ಮಾಡಿ. ಸೊ ಇದಾದ ನಂತರ ನೆಕ್ಸ್ಟ್, ಈ ಅಂಡರ್ ವ್ಯಾಲ್ಯೂಯೇಷನ್ ಇತ್ತು ನೋಡಿ, ಯಾವುದನ್ನು ಆ್ಯಡ್ ಮಾಡಲಿಕ್ಕೆ ಹೇಳಿದ್ದು? ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಆಗಿದ್ದನ್ನು ಆ್ಯಡ್ ಮಾಡಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಲೆಸ್ ಮಾಡಲಿಕ್ಕೆ ಹೇಳಿದೆ. ಸೊ ಆ್ಯಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಕ್ವಶನಲ್ಲಿ ಕ್ರೆಡಿಟ್ ಸೈಡ್ ಕೊಟ್ಟಿರ್ತಾರೆ. ಕ್ರೆಡಿಟ್ ಸೈಡಲ್ಲಿ ಕ್ಲೋಸಿಂಗ್ ಸ್ಟಾಕ್ 25,000 ಇತ್ತು, 25,000 ನೋಡಿ ರೈಟ್ ಸೈಡಲ್ಲಿ. ಓಪನಿಂಗ್ ಸ್ಟಾಕ್ 30,000. ಸೊ ಈ 25,000 ಕ್ಲೋಸಿಂಗ್ ಸ್ಟಾಕಿಗೆ 10% ಅಂಡರ್ ವ್ಯಾಲ್ಯೂ ಅಂದರೆ ₹100 ಇರೋ ಜಾಗದಲ್ಲಿ ₹90 ಇದೆ ಅಂತ ಅರ್ಥ. ಓಕೆ, ಆಗ ನಾವು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದರೆ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ 25,000 ಇಂಟು 10 ಡಿವೈಡೆಡ್ ಬೈ 90. ಓಕೆ, ಅಂದರೆ 10 ಮೈನಸ್ ಮಾಡ್ಕೋಬೇಕು 100ಇಂದ. 20% ಕೊಟ್ಟಿದ್ರೆ ಏನು ಮಾಡ್ತಿದ್ರಿ? 20 ಡಿವೈಡೆಡ್ ಬೈ 80 ಅಂತ ಮಾಡಬೇಕು. ಸೊ ಹಾಗಾಗಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ 25,000 ಇಂಟು 10 ಬೈ 90, 2,778 ಬರುತ್ತೆ ಆ್ಯಡ್. ಅದೇ ಲೆಸ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ 30,000 ಇತ್ತು ಓಪನಿಂಗ್ ಸ್ಟಾಕ್ ಇಂಟು 10 ಬೈ 90. ಸೊ ಅದನ್ನು ಲೆಸ್ ಮಾಡಿ. ಆನಂತರ ಲೆಸ್ ಇನ್ಕಮ್ ಟು ಬಿ ಟ್ರೀಟೆಡ್ ಸಪರೇಟ್ಲಿ. ಅಲ್ಲಿ ಕ್ರೆಡಿಟ್ ಸೈಡಲ್ಲಿ ಇತ್ತಲ್ಲ ಇನ್ಕಮ್ ಬೇರೆ ಹೆಡ್ಗೆ ಸಂಬಂಧಪಟ್ಟಿದ್ದು, ಅದೆಲ್ಲವನ್ನು ಕೂಡ ಲೆಸ್ ಮಾಡ್ಕೋಬೇಕು. ಸೊ ಡಿವಿಡೆಂಡ್, ಇಲ್ಲಿ 2 ಡಿವಿಡೆಂಡ್ ಇತ್ತು ಅನಿಸುತ್ತೆ. ಎಸ್, ಒಂದು ಡಿವಿಡೆಂಡ್ 6,000, ಮತ್ತೊಂದು ಫಾರಿನ್ ಕಂಪನಿ ಡಿವಿಡೆಂಡ್ 2,000. ಸೊ 2 ಡಿವಿಡೆಂಡ್ ಲೆಸ್ ಮಾಡಿ. ಡಿವಿಡೆಂಡ್ ಆದ ನಂತರ ಇನ್ಕಮ್ ಫ್ರಮ್ ಸ್ಮಗ್ಲಿಂಗ್, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ, ಇದಿಷ್ಟು ಲೆಸ್ ಮಾಡಿದಾಗ
ನಮಗೆ 68,000 ಬರುತ್ತೆ. ಅದರ ಟೋಟಲ್ 4,24,000 ಮೈನಸ್ ಮಾಡಿ ಅಲ್ಲಿಗೆ ಸಿಗುವಂಥದ್ದು ಬಿಸ್ನೆಸ್ ಇನ್ಕಮ್ 3,56,445. ಸೊ ನೆಕ್ಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಮಾಡಬೇಕು. 5 ಹೆಡ್ ಇನ್ಕಮ್ ಅಂತ ಅರ್ಥ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ. ಸೊ ಸ್ಯಾಲರಿ ಅಂದರೆ ಇದರಲ್ಲಿ ಸಂಬಳ ಕೊಟ್ಟಿರ್ತಾರೆ ಆಫೀಸ್ ಸ್ಯಾಲರಿ, ಅದಲ್ಲ. ನಾವು SSC ಎಲ್ಲಾದರೂ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ರೆ ಅಂತ. ಸೊ ಬಿಸ್ನೆಸ್ ಇನ್ಕಮಲ್ಲಿ ಸ್ಯಾಲರಿ ಇನ್ಕಮ್ ಯಾವತ್ತೂ ನಿಲ್ಲಿರುತ್ತೆ, ಕನ್ಫ್ಯೂಷನ್ ಆಗೋದು ಬೇಡ. ಸೊ ನಿಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಈ ಸಮ್ಮಲ್ಲಿ ರೆಂಟ್ ರಿಸೀವ್ಡ್ ಇಲ್ಲ ನಿಲ್. ಅದೇ ಸ್ಟಾಫ್ ಕ್ವಾರ್ಟರ್ಸ್ಗೆ ಏನು ಮನೆ ರೆಂಟಿಗೆ ಕೊಟ್ಟಿದ್ರು ಅದು ಹೌಸ್ ಪ್ರಾಪರ್ಟಿಗೆ ಬರಲ್ಲ, ಸ್ಟಾಫ್ ಕ್ವಾರ್ಟರ್ಸ್ಗೆ ಕೊಟ್ಟಿದ್ದು ಬಿಸ್ನೆಸ್ಗೆ ರಿಲೇಟೆಡ್. ಆಮೇಲೆ ಬಿಸ್ನೆಸ್ ಇನ್ಕಮ್ ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 3,56,445. ಇನ್ನೊಂದು ಇನ್ಕಮ್ ಫ್ರಮ್ ಸ್ಮಗ್ಲಿಂಗನ್ನು ತೊಗೋಬೇಕಾಗುತ್ತೆ ಇಲ್ಲೇ ನೀವು. ಇದು ಯಾಕಂದರೆ ಸ್ಪೆಕ್ಯುಲೇಷನ್ ಇನ್ಕಮ್ 10,000. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಇಲ್ಲ ನಿಲ್. ಅದರ್ ಸೋರ್ಸಲ್ಲಿ ಇಂಟ್ರೆಸ್ಟ್ ಗೌರ್ಮೆಂಟ್ ಸೆಕ್ಯೂರಿಟಿ ತೊಗೋಬೇಕು. ಡಿವಿಡೆಂಡಲ್ಲಿ 6,000 ಇತ್ತಲ್ಲ ಅದು ಎಕ್ಸಾಮ್ಡ್. ಅದೇ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ 2,000 ಟ್ಯಾಕ್ಸೇಬಲ್ ತೊಗೋಬೇಕು. ಸೊ ಇದು 52,000 ಟೋಟಲ್ ಮಾಡಿದಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ 4,18,445 ಸಿಗುತ್ತೆ. ಸೊ ಈ ಸಮ್ಮಿಗೆ ಸಂಬಂಧಪಟ್ಟಂಥ ಎಲ್ಲ ನೋಟ್ ಇಲ್ಲಿದೆ, ಈ ನೋಟನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ಅದೊಂದು ನೋಡಿ, ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸ್ ಆರ್ ಅಲೌಡ್. ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸ್ ಅಂತ ಕೊಟ್ಟರೆ ಅಲೌಡ್. ಅದೇ ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್ ಇದ್ದರೆ ಡಿಸ್ಅಲೌಡ್. ಆಮೇಲೆ ಯಾವುದೇ ಪರ್ಚೇಸ್ 20,000 ನಂತರ 20,000ಕ್ಕಿಂತ ಮೇಲ್ಗಡೆ ಇದ್ದರೆ ಅದು ಅದು ಕ್ರಾಸ್ಡ್ ಚೆಕ್ಕಲ್ಲೇ ಕೊಡಬೇಕು. ಕ್ಯಾಶಲ್ಲಿ ಪರ್ಚೇಸ್ ಮಾಡಿದ್ರೆ ಡಿಸ್ಅಲೌಡ್. ಆಮೇಲೆ ಇಲ್ಲೊಂದು ನೋಟ್ 6 ನೋಟ್ 5 ನೋಡಿ, ಡಿಪ್ರಿಷಿಯೇಷನ್ ಈಸ್ ಅಲೌಡ್ ಆನ್ ಕಂಪ್ಯೂಟರ್ ಎಟ್ 60% ಅಂತ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಓಲ್ಡ್, ಮುಂಚೆ 60% ಇತ್ತು, ಇದು 60 ಅಲ್ಲ 40%. ನಾವು ಆನ್ಸರ್ಲಿ 40% ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಕ್ವಶನ್, ಫಾಲೋವಿಂಗ್ ಈಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಹರೀಶ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. ಸೊ ಡೆಬಿಟ್ ಸೈಡ್ ನೋಡೋಣ. ಪರ್ಚೇಸ್, ಸ್ಯಾಲರಿ ಆ್ಯಂಡ್ ವೇಜಸ್, ರೆಂಟ್, ಅಡ್ವರ್ಟೈಸ್ಮೆಂಟ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಇದೆಲ್ಲ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಬ್ಯಾಡ್ ಡೆಟ್ಸ್ ಕೂಡ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಇದ್ದರೆ ಮಾತ್ರ ಡಿಸ್ಅಲೌಡ್. ಸೊ ಜನರಲ್ ಎಕ್ಸ್ಪೆನ್ಸ್ ಅಲೌಡ್. ಪ್ರೊವಿಷನ್ ನೋಡಿ, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಪ್ರೊವಿಷನ್ ಇದೆ, ಸೊ ಡಿಸ್ಅಲೌಡ್. ಪ್ರೊವಿಷನ್, ರಿಸರ್ವ್ ಎಲ್ಲ ಡಿಸ್ಅಲೌಡ್. ದೆನ್ ಎಡಿಷನ್ ಟು ಆಫೀಸ್ ಬಿಲ್ಡಿಂಗ್, ಆಫೀಸ್ ಬಿಲ್ಡಿಂಗ್ಗೆ ಎಡಿಷನ್, ಬಿಲ್ಡಿಂಗಿಗೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ರೂಮ್ಸನ್ನು, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇದರ ಮೇಲೆ ಡಿಪ್ರಿಷಿಯೇಷನ್ ಮಾತ್ರ ಅಲೌಡ್, ಸೊ ಇದು ಡಿಸ್ಅಲೌಡ್. ದೆನ್ ಫೈನ್ ಆ್ಯಂಡ್ ಪೆನಾಲ್ಟೀಸ್, ಸೊ ಯಾವುದಕ್ಕೆ ಫೈನ್ ಆ್ಯಂಡ್ ಪೆನಾಲ್ಟೀಸ್ ಅಂತ ನಾವು ನೋಡಬೇಕಾಗುತ್ತೆ. ಸೊ ಯಾವುದಕ್ಕೆ ಅಂತ ಮೆನ್ಷನ್ ಮಾಡಿದ್ರೆ ಫೈನ್ ಆ್ಯಂಡ್ ಪೆನಾಲ್ಟೀಸ್ ಡಿಸ್ಅಲೌಡ್. ಸೇಲ್ಸ್ ಟ್ಯಾಕ್ಸ್ ಪೇಯ್ಡ್, GST ಪೇಯ್ಡ್ ಎಲ್ಲ ಅಲೌಡ್. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಡಿಸ್ಅಲೌಡ್, ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಅವನ ಪರ್ಸನಲ್ ಟ್ಯಾಕ್ಸ್. ಸೇಲ್ಸ್ ಟ್ಯಾಕ್ಸ್ ಅನ್ನೋದು ಬಿಸ್ನೆಸ್ ಟ್ಯಾಕ್ಸ್, ಹಾಗಾಗಿ ಅದು ಅಲೌಡ್. ಇನ್ಕಮ್ ಟ್ಯಾಕ್ಸ್ ಡಿಸ್ಅಲೌಡ್. ಕ್ರೆಡಿಟ್ ಸೈಡ್ ಯಾವುದರಲ್ಲಿ ಇಲ್ಲಿ ಡಿಸ್ಅಲೌಡ್ ಎಲ್ಲಿದೆ ಇದೆಲ್ಲ ಆ್ಯಡ್ ಮಾಡಲಿಕ್ಕೆ ಕ್ರೆಡಿಟ್ ಸೈಡ್ ನೋಡೋಣ. ಸೇಲ್ಸ್ ಇದು ಬಿಸ್ನೆಸ್ ಇನ್ಕಮ್. ಇಂಟ್ರೆಸ್ಟ್ ಆನ್ FD ಅದರ್ ಸೋರ್ಸ್ಗೆ ಸಂಬಂಧಪಟ್ಟಿದ್ದು, ಸೊ ಏನು ಮಾಡಬೇಕು ಮೈನಸ್. ಬ್ಯಾಡ್ ಡೆಟ್ಸ್ ರಿಕವರ್ಡ್ ನಾಟ್ ಅಲೌಡ್ ಅರ್ಲಿಯರ್, ಸೊ ಬ್ಯಾಡ್ ಡೆಟ್ಸ್ ರಿಕವರ್ಡ್ ನಾಟ್ ಅಲೌಡ್ ಅರ್ಲಿಯರ್, ಡಿಸ್ಅಲೌಡ್ ಅರ್ಲಿಯರ್ ಅಂತೆಲ್ಲ ಕೊಡ್ತಾರೆ. ಓಕೆ, ಸೊ ನಾಟ್ ಅಲೌಡ್ ಅಥವಾ ಡಿಸ್ಅಲೌಡ್ ಅರ್ಲಿಯರ್ ಅಂತ ಕೊಟ್ಟಿದ್ರೆ ಅದನ್ನು ಮೈನಸ್ ಮಾಡಬೇಕು. ಬೈ ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ರಿಫಂಡ್, ಇನ್ಕಮ್ ಟ್ಯಾಕ್ಸನ್ನೇ ನಾವು ಮೈನಸ್ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಕೂಡ ಅದು ನಿಮಗೇನು ಮೈನಸ್ ಮಾಡಲಿಕ್ಕೆ. ಬೈ ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಮೈನಸ್. ರೆಂಟ್ ರಿಸೀವ್ಡ್ ಮೈನಸ್. ವಿನ್ನಿಂಗ್ ಫ್ರಮ್ ಲಾಟ್ರಿ ಮೈನಸ್, ಯಾಕಂದರೆ ಇದೆಲ್ಲ ಅದರ್ ಸೋರ್ಸ್ಗೆ ಸಂಬಂಧಪಟ್ಟಿದ್ದು. ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್ ಮೈನಸ್. ಡಿವಿಡೆಂಡ್ ಫ್ರಮ್ ಇನ್ಫೋಸಿಸ್ ಮೈನಸ್. ಅಡಿಷನಲ್ ಇನ್ಫಾರ್ಮೇಷನ್ ಇದೆ ನೋಡಿ, ಪರ್ಚೇಸ್ ಇನ್ಕ್ಲೂಡ್ 30,000 ಪೇಯ್ಡ್ ಇನ್ ಕ್ಯಾಶ್. ಸೊ ಇಲ್ಲಿ ಕೂಡ ನೋಡಿ, ಪರ್ಚೇಸ್ 30,000, 20,000ಕ್ಕಿಂತ ಮೇಲೆ ಕ್ಯಾಶಲ್ಲಿ ಪೇ ಮಾಡಿದ್ರೆ ಏನು ಡಿಸ್ಅಲೌಡ್. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ಕಾಸ್ಟ್ ಆಫ್ ನಿಯೋನ್ ಸೈನ್ ಬೋರ್ಡ್. ಕಾಸ್ಟ್ ಆಫ್ ನಿಯೋನ್ ಸೈನ್ ಬೋರ್ಡ್ ಅಂದರೆ ಈ ಶಾಪ್ಗಳ ಮುಂದೆ ನೋಡಿ, ಅಂಗಡಿ ಮುಂದೆ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕಿರ್ತಾರೆ ಅವರ ಶಾಪ್ ಹೆಸರು, ಅದರಲ್ಲಿ ಕರೆಂಟ್ ಎಲ್ಲ ಬಲ್ಬೆಲ್ಲ ಫಿಟ್ ಮಾಡಿ ಅದನ್ನು ನಿಯೋನ್ ಸೈನ್ ಬೋರ್ಡ್ ಅಂತ ಕರಿತೀವಿ. ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಹಾಗಾಗಿ ಅದು ಡಿಸ್ಅಲೌಡ್. ಸೇಲ್ಸ್ ಟ್ಯಾಕ್ಸ್ ಆಫ್ ₹30,000 ಫಾರ್ ಪ್ರೀವಿಯಸ್ ಇಯರ್ 2017-18 ವಾಸ್ ಪೇಯ್ಡ್ ಇನ್ 2019 ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬೌವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಲಾಸ್ಟ್ ಇಯರ್ದು ಸೇಲ್ಸ್ ಟ್ಯಾಕ್ಸನ್ನು ಈ ವರ್ಷ ಪೇ ಮಾಡಿದ್ದಾರೆ ಅಂತೆ, ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತೆ, ಮೈನಸ್ ಮಾಡಬೇಕು. ಆ್ಯಕ್ಚುಯಲ್ ಬ್ಯಾಡ್ ಡೆಟ್ 60,000 ಅಂತೆ. ಕ್ವಶನಲ್ಲಿ ಬ್ಯಾಡ್ ಡೆಟ್ಸ್ ಎಷ್ಟಿದೆ? 52,000 ಇದೆ. ಸೊ 60,000ದಲ್ಲಿ ಬರೀ 52,000 ಮಾತ್ರ ಮೈನಸ್ ಆಗಿದೆ, ಇನ್ನು 8,000 ಎಕ್ಸ್ಟ್ರಾ ನಾವೇ ಮೈನಸ್ ಮಾಡಬೇಕು. ನೆಕ್ಸ್ಟ್ ಆ್ಯಕ್ಚುಯಲ್ ಬ್ಯಾಡ್ ಡೆಟ್ ಆಯಿತು. ಜನರಲ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ 50,000 ಡ್ರಾನ್ ಬೈ ದ SSC. ಜನರಲ್ ಎಕ್ಸ್ಪೆನ್ಸ್ ನಮ್ಮಲ್ಲಿ ಇತ್ತು, ಅದು ಅಲೌಡ್ ಅಂತ ಹೇಳಿದ್ದು 3 ಲಕ್ಷ, ಅದರಲ್ಲಿ 50,000 ಇನ್ನು ಪರ್ಸನಲ್ ಆಗಿ ಡ್ರಾ ಮಾಡ್ಕೊಂಡಿದ್ದಾನೆ.
ಸೊ ಪರ್ಸನಲ್ ಡ್ರಾ ಮಾಡಿದ್ದು ಡಿಸಲ್ವ್ ಮಾಡಬೇಕು. ಕಂಪ್ಯೂಟ್ ಇಸ್ ಗ್ರಾಸ್ ಟೋಟಲ್ ಇನ್ಕಮ್. ನೋಡಿ ಇದು 2017 ಬಂದಂಥ ಕ್ವಶನ್. ಸೊ ಸೊಲ್ಯೂಷನ್ಸ್ ನೋಡೋಣ. ಓಕೆ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಹರೀಶ್ ಫಾರ್ ದ ಅಸೆಸ್ಮೆಂಟ್ ಇಯರ್. ಈಗ ಅಸೆಸ್ಮೆಂಟ್ ಇಯರ್ 2020-21. ಫಸ್ಟಿಗೆ ನೆಟ್ ಪ್ರಾಫಿಟ್ ತೊಗೋಬೇಕು. ನೆಟ್ ಪ್ರಾಫಿಟ್ ಔಟರ್ ಕಾಲಮ್ ತೊಗೋಬೇಕು. 34 lakh ಆ್ಯಡ್ ಡಿಸರ್ವ್ಡ್ ಎಕ್ಸ್ಪೆನ್ಸ್. ಇದನ್ನ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಯಾವುದೆಲ್ಲ ಪರ್ಚೇಸ್ ನೋಡಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರು 30,000 ಪೇಯ್ಡ್ ಇನ್ ಕ್ಯಾಶ್, ಅದು ಅಡ್ವರ್ಟೈಸ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅಡ್ವರ್ಟೈಸ್ಮೆಂಟ್ ಅಂದರೆ ಅದು ಯಾವುದು ನಿಯಾನ್ ಸೈನ್ ಬೋರ್ಡ್ ಅದು. ದೆನ್ ಜನರಲ್ ಎಕ್ಸ್ಪೆನ್ಸ್ ಪರ್ಸನಲ್ ಆಗಿ ಡ್ರಾ ಮಾಡಿದ 50,000. ನೆಕ್ಸ್ಟ್ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್, ಅಡಿಷನಲ್ ಟು ಆಫೀಸ್ ಬಿಲ್ಡಿಂಗ್, ಫೈನ್ ಆ್ಯಂಡ್ ಪೆನಾಲ್ಟೀಸ್, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್. ಇದೆಲ್ಲ ಡಿಸಲೌಡ್. ಇದೆಲ್ಲವನ್ನು ಕೂಡ ಇನ್ನರ್ ಕಾಲಮಲ್ಲಿ ಬರೆದು ಟೋಟಲ್ ಮಾಡಿ ಔಟರ್ ಕಾಲಮ್ ಬರೆದು ಮೇಲ್ಗಡೆಗೆ ಆ್ಯಡ್ ಮಾಡಿ. ನೆಕ್ಸ್ಟ್ ಲೆಸ್ ಇನ್ಕಮ್ ಟು ಬಿ ಟ್ರೀಟೆಡ್ ಸಪರೇಟ್ಲಿ. ಈಗ ಕ್ರೆಡಿಟ್ ಸೈಡ್ ಇರುವಂಥ ಐಟಮ್ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ನೋಡಿ 60,000 ಐತೆ ಆ್ಯಕ್ಚುಯಲ್ ಬ್ಯಾಡ್ ಡೆಟ್ಸ್. 60,000 ಮೈನಸ್ 52,000, 8,000 ಎಕ್ಸ್ಟ್ರಾ ಕಟ್ಟಬೇಕು, ಮೈನಸ್ ಮಾಡಿ. ಸೇಲ್ಸ್ ಟ್ಯಾಕ್ಸ್ ನಾಟ್ ಡೆಬಿಟೆಡ್. ಲಾಸ್ಟ್ ಇಯರ್ ಸೇಲ್ಸ್ ಟ್ಯಾಕ್ಸ್ 50,000 ಪೇ ಮಾಡಿದ್ರಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಇತ್ತು, ಅದು P&L ಅಕೌಂಟಲ್ಲಿ ತೋರಿಸಿಲ್ಲ ಅಂತೆ, ನಾವೀಗ ಮೈನಸ್ ಮಾಡಬೇಕು. ಆಮೇಲೆ ಇಂಟ್ರೆಸ್ಟ್ ಆನ್ FD, ಬ್ಯಾಡ್ ಡೆಟ್ಸ್ ರಿಕವರ್ಡ್ ನಾಟ್ ಅಲೌಡ್ ಅರ್ಲಿಯರ್ ಅಂತಿತ್ತು ನೋಡಿ ಕ್ರೆಡಿಟ್ ಸೈಡ್, ಅದು ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್. ಆಮೇಲೆ ಬೈ ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್, ರೆಂಟ್ ರಿಸೀವ್ಡ್, ವಿನ್ನಿಂಗ್ ಫ್ರಮ್ ಲಾಟ್ರಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್, ಡಿವಿಡೆಂಡ್ ಫ್ರಮ್ ಇನ್ಫೋಸಿಸ್ ಲಿಮಿಟೆಡ್. ಇದೆಲ್ಲ ಬೇರೆ ಹೆಡ್ಡಿಂಗ್ ಸಂಬಂಧಪಟ್ಟಿದ್ದು, ಇದೆಲ್ಲ ಮೈನಸ್ ಮಾಡ್ಕೋಬೇಕು. ಸೊ ಇದೆಲ್ಲವನ್ನು ಟೋಟಲ್ ಮಾಡಿ ಔಟರ್ ಕಾಲಮ್ ಬರೆದು ಆ ಮೇಲ್ಗಡೆ 43,80,000 ಮೈನಸ್ ಮಾಡಿ. ಸೊ ಅಲ್ಲಿಗೆ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಗುತ್ತೆ 38,49,500. ನೆಕ್ಸ್ಟ್ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇದೊಂದು ನೆನಪಿರಲಿ, ಬಿಸ್ನೆಸ್ ಇನ್ಕಮಲ್ಲಿ ಸ್ಯಾಲರಿ ಇರುವುದೇ ಇಲ್ಲ. ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕೊಟ್ಟ ಸ್ಯಾಲರಿನ ಬರೀಬೇಡಿ. ಸೊ ಇನ್ಕಮ್ ಫ್ರಮ್ ಸ್ಯಾಲರಿ ನೀಲ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಈ ಸಂಬಳ ಉಂಟು. ರೆಂಟ್ ರಿಸೀವ್ಡ್ ಇದೆ ಕ್ವಶನಲ್ಲಿ. ರೆಂಟ್ ರಿಸೀವ್ಡ್ ಸಂಬಳ ಕೊಟ್ಟಿದ್ದಾನೆ ಎಷ್ಟು? 80,000. ಸೊ 80,000 ಬರ್ಕೊಂಡು ಮುನ್ಸಿಪಲ್ ಟ್ಯಾಕ್ಸ್ ಇದ್ರೆ ಮೈನಸ್ ಮಾಡಿ, ಇಲ್ಲಿದ್ರೆ ಡೈರೆಕ್ಟಾಗಿ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೈನಸ್ ಮಾಡಿ. 24,000 ಹೋದಾಗ 56,000 ಬಾಕಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ 38,49,500. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಸಂಬಳ ಇದೆ, ಯಾವುದಿದೆ? ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್. ಬಟ್ ಇದು ಲಾಂಗ್ ಟರ್ಮ್ ಅಂತ ಕೊಟ್ಟಿದ್ದಾನೆ ಇಲ್ಲಿ ಬ್ರಾಕೆಟಲ್ಲಿ, ಲಾಂಗ್ ಟರ್ಮ್ ಅಂತ. ಅದೊಂದು ನೆನಪಿರಲಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಮ್ ಶೇರ್ಸ್ ಆಲ್ವೇಸ್ ಎಕ್ಸೆಂಪ್ಟ್. ಸೊ ಅದು ಎಕ್ಸೆಂಪ್ಟ್, ನೀವು ಅದನ್ನು ತೋರಿಸ್ಬೇಕು ಎಕ್ಸೆಂಪ್ಟ್ ಅಂತ, ಇಲ್ಲಿ ತೋರಿಸಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ FD. ಇಲ್ಲಿ ಇಂಟ್ರೆಸ್ಟ್ ಆನ್ FD ಅಂತ ಕ್ವಶನಲ್ಲಿ ಕೊಟ್ಟಿದ್ದಾನೆ 10,500. ಯಾವುದೇ ಬ್ಯಾಂಕ್ ಇಂಟ್ರೆಸ್ಟ್ 10,000ಕ್ಕಿಂತ ಮೇಲೆ ಇದ್ದರೆ ಅದನ್ನು ಗ್ರಾಸ್ ಅಪ್ ಮಾಡ್ಕೋಬೇಕು. ಯಾಕಂದರೆ 10,000 ಮೇಲೆ ಇದ್ದರೆ 10% TDS ಕಟ್ ಆಗಿರುತ್ತೆ, ಅದನ್ನು ನೀವು ಗ್ರಾಸ್ ಅಪ್ ಮಾಡ್ಕೋಬೇಕು. ಸೊ ಹೇಗೆ ಗ್ರಾಸ್ ಅಪ್ ಮಾಡೋದು ಅಂದರೆ 10,500 ಇಂಟು 100/90, ಆಗ ನಿಮಗೆ ಅದು ಗ್ರಾಸ್ ಸಿಗುತ್ತೆ ಎಷ್ಟು ಅಂತ. ಆಮೇಲೆ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ರೀಫಂಡ್. ನಮಗೆ ಅಲ್ಲಿ ಟ್ಯಾಕ್ಸ್ ರೀಫಂಡ್ ಇತ್ತು ನೋಡಿ, ಇನ್ಕಮ್ ಟ್ಯಾಕ್ಸ್ ರೀಫಂಡ್. ಇನ್ಕಮ್ ಟ್ಯಾಕ್ಸ್ ರೀಫಂಡನ್ನು ತೊಗೊಳ್ಳೋದಿಲ್ಲ, ಅದೇ ಆ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ರೀಫಂಡನ್ನು ತೊಗೋಬೇಕು. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟ್ರಿ, ನೆಟ್ ಕೊಟ್ಟಿದ್ರು, ಅದನ್ನು ಗ್ರಾಸ್ ಅಪ್ ಮಾಡ್ಕೋಬೇಕು. ಲಾಟ್ರಿಗೆಲ್ಲ TDS ರೇಟ್ 30%. ಸೊ 30% ಕಟ್ಟಾಗಿ ನಮಗೆ 70% ಮಾತ್ರ ಸಿಕ್ಕಿರುತ್ತೆ. ಬಟ್ ಇಲ್ಲಿ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಮಾಡುವಾಗ ನಮಗೆ 100% ಬೇಕು. ಸೊ 49,000 ಇಂಟು 100/70 ಮಾಡಬೇಕು. ಸೊ 70,000. ಸೊ ಇದೆಲ್ಲವನ್ನು ಟೋಟಲ್ ಮಾಡಿ ಔಟರ್ ಕಾಲಮ್ ಬರೆದು ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ 39,90,167. ಥ್ಯಾಂಕ್ ಯು.